ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಖರಾಬಾಗುಂಟು. What's that? I didn't expect this. Captain room, big boss. Hi, bye. ಅಣ್ಣ ಜಾಲಿವುಡ್ ಸೂಪರ್ ಆಗೈತಣ್ಣ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬಂದಿರೋದು ಜಾಲಿವುಡ್, ಅಂದ್ರೆ ನಮ್ಮ ಇನೋವೇಟಿವ್ ಫಿಲ್ಮ್ ಸಿಟಿನ ಇವಾಗ ಜಾಲಿವುಡ್ ಅಂತ ಮಾಡಿದ್ದಾರೆ. ಇದಿರೋದು ನಮ್ಮ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ. ಬೆಂಗಳೂರು ಸಿಟಿ ಸೆಂಟರ್ ಇಂದ ಒಂದು 35 ಕಿಲೋಮೀಟರ್ ಆಗುತ್ತೆ. ಮತ್ತೆ ಮೈಸೂರಿಂದ ಒಂದು 80 ಕಿಲೋಮೀಟರ್ಸ್ ಆಗ್ಬೋದು ನಿಮ್ಗೆ. ತುಂಬಾನೇ ಚೆನ್ನಾಗಿದೆ. ಒಂದು 40 ಏಕರ್ಸ್ ಅಲ್ಲಿ ಮಾಡಿದ್ದಾರೆ. ತುಂಬಾ ದೊಡ್ಡ ಒಂದು ಮಿನಿ ಸಿಟಿನೇ ಕಟ್ದಂಗ್ ಕಟ್ಟಿದ್ದಾರೆ ಇಲ್ಲಿ. ಮುಂಚೆ ಫಿಲಂ ಶೂಟಿಂಗ್ಸ್ ಗಳಿಗೆ ಮತ್ತೆ ಇವಾಗ್ಲೂ ಕೂಡ ಫಿಲಂ ಶೂಟಿಂಗ್ಸ್ ಗಳಿಗೆ ಬಳಸ್ತಾ ಇದ್ದಾರೆ ಈ ಜಾಗನ. ತುಂಬಾ ಅತಿ ಹೆಚ್ಚು ಮಕ್ಕಳು ಬರ್ತಾರೆ. ಸ್ಕೂಲ್ ಮಕ್ಕಳೆಲ್ಲ ತುಂಬಾ ವೀಕ್ ಡೇಸ್ ಅಲ್ಲಿ ತುಂಬಾ ಜನ ಇರ್ತಾರೆ. ಮತ್ತೆ ಇದು ಡೇ ಅಂಡ್ ನೈಟ್ ವಿಸಿಟ್ ಮಾಡೋ ಪ್ಲೇಸ್. ಅಂದ್ರೆ ಈವ್ನಿಂಗ್ ಆದ್ರೆ ಇಲ್ಲಿ ಬೇರೆ ತರನೇ ಒಂದು ಲೇಸರ್ ಶೋ ಮಾಡ್ತಾರೆ, ಮತ್ತೆ ಡ್ಯಾನ್ಸಿಂಗ್ ಎಲ್ಲ ಪರ್ಫಾರ್ಮೆನ್ಸ್ ಇರುತ್ತೆ. ನಾನ್ ಬಂದಿರೋ ಡೇ ನಲ್ಲಿ ಇಲ್ಲಿ ಟಿಕೆಟ್ ಪ್ರೈಸ್ ನೋಡಿದ್ರೆ ಫ್ರೀ ಪಾರ್ಕಿಂಗ್ ಜೊತೆಗೆ 1200 ರುಪೀಸ್ ಇಂದ 850 ರುಪೀಸ್ ವರೆಗೂ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಬಹುದು. ಇಲ್ಲಿ ಟಿಕೆಟ್ ಜೊತೆಗೆ ನಿಮಗೆ ಫುಡ್ ಕೂಡ ಫ್ರೀ. ವೆಜ್, ನಾನ್ ವೆಜ್, ಚೈನೀಸ್ ಎಲ್ಲ ಇರುತ್ತೆ. ಅನ್ಲಿಮಿಟೆಡ್ ಬಫೆ ಸಿಸ್ಟಮ್. ಈ ಜಾಗದಲ್ಲಿ ಏನು ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಮ್ಯೂಸಿಕ್ ಪ್ಲೇ ಆಗ್ತಾನೆ ಇರುತ್ತೆ. ಬ್ಯಾಕ್ ಗ್ರೌಂಡ್ ಆ ಮ್ಯೂಸಿಕ್ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ ಪ್ಲೇಸ್ ಗಳಿಗೆ. ನನ್ನ ಫ್ರೆಂಡ್ ರವಿ ಆಲ್ರೆಡಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ. ಇಲ್ಲಿ ಈವ್ನಿಂಗ್ ರೆಡಿ ಮಾಡ್ಕೊಂತವ್ರೆಲ್ಲ. ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಸೌತ್ ಇಂಡಿಯನ್ ಇಟ್ಕೊಂಡು ಬಾಲಿವುಡ್, ಹಾಲಿವುಡ್ ಎಲ್ಲಾ ಸಿನಿಮಾ ಪೋಸ್ಟರ್ ಗಳು ಹಾಕಿರ್ತಾರೆ. ಅಂದ್ರೆ ಕ್ಯಾರೆಕ್ಟರ್ ಪೋಸ್ಟರ್ ಗಳನ್ನ ನೋಡಬಹುದು. ತುಂಬಾ ಚೆನ್ನಾಗಿರುತ್ತೆ. ಬಾಸ್ ಇದು ಮಕ್ಕಳಿಗೆ ಕಿಡ್ಸ್ ಪ್ಲೇ ಏರಿಯಾ. ಇದ್ರೊಳಗಡೆ ನಿಮ್ಗೆ ಈವನ್ ಲೈಬ್ರರಿ ಕೂಡ ಇದೆ. ಆ ತರ ಫುಲ್ ಚೆನ್ನಾಗಿ ಒಳ್ಳೆ ಲೇಟೆಸ್ಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಇದು ಟ್ರೈಬರ್ ಮ್ಯೂಸಿಯಂ ಅಂತ. ಅಂದ್ರೆ ಟ್ರೈಬ್ ಪೀಪಲ್ ಗಳು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ತರ ಜೀವನ ಮಾಡ್ತಿದ್ರು, ಅವರ ಎಷ್ಟು ಯಾವ ವ್ಯತ್ಯಾಸಗಳಿದ್ದು ಒಬ್ರಿಂದ ಒಬ್ರಿಗೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇದರಲ್ಲಿ.
ಬಾಹುಬಲಿ. ಈ ತರ ತುಂಬಾ ಗೇಮ್ಸ್ ಇದೆ ನಿಮ್ಗೆ. ಫುಲ್ ಆಡ್ಕೊಂಡು ಹೋದ್ರೆ ಒಂದು ದಿನ ಸಾಕಾಗೋದೇ ಇಲ್ಲ. ಜಾಲಿವುಡ್ ಅಲ್ಲಿ 40 ಎಕರೆ ನೀವು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಅಷ್ಟು ಗೇಮ್ ಸಿಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾ. ಜಾಲಿವುಡ್ ಅಲ್ಲಿ ಇದೊಂದು ಅಟ್ರಾಕ್ಟಿವ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಇದೊಂಥರ ಫಾರಿನ್ ಸ್ಟ್ರೀಟ್ ತರ ಮಾಡಿದ್ದಾರೆ. ಇಲ್ಲೇ ನಿಮಗೆ ಕಾಣಿಸ್ತಿದೆ, ಇದರಲ್ಲಿ ಪಬ್ ಮತ್ತೆ ರೆಸ್ಟೋರೆಂಟ್ಸ್ ಈ ತರ ತುಂಬಾ ಏನೇನೋ ಇರುತ್ತೆ. ಮಕ್ಕಳಿಗೆ ಗೇಮ್ಸ್ ಆಡೋದಕ್ಕೆ ಒಳಗಡೆ ಹೋದ್ರೆ ಸ್ಟುಡಿಯೋಗಳಿದೆ. ಹೊರಗಡೆಯಿಂದ ಈ ತರ ಕಾಣುತ್ತೆ, ಒಳಗಡೆ ಎಲ್ಲ ಯುಟಿಲೈಸ್ ಮಾಡ್ತಾ ಇದ್ದಾರೆ ಪ್ಲೇಸ್. ಹೋಗಿ ವಿಸಿಟ್ ಮಾಡ್ಬೋದು. ಈವ್ನಿಂಗ್ ಟೈಮ್ ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಅದ್ರೆಲ್ಲ ಪರ್ಫಾರ್ಮೆನ್ಸ್ ನಡೆಯುತ್ತೆ. ಇದು ಈವ್ನಿಂಗ್ ಒಂದು 5 to 7 ಮಾತ್ರ ಇಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ. ನೋಡಿ ಇವಾಗ ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿ ಬಂದ್ಬಿಟ್ಟು ಮಕ್ಕಳಿಗೆ ಗೇಮ್ಸ್ ಗಳು ಇಟ್ಟಿದ್ದಾರೆ. ನೋಡಿ ಇಲ್ಲಿ ಯಾವ್ಯಾವ ಕಡೆ ಹೋಗ್ಬೋದು ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಫಸ್ಟ್ ಸಿಗೋದು ನಮಗೆ ಇದು ಮೇಜ್ ರನ್ನರ್. ಸೊ ಇದಂತೂ ಸಖತ್ತಾಗಿತ್ತು, ಮಾತ್ರ ಕ್ರೇಜಿ ಆಗಿತ್ತು. ಒಳಗಡೆ ಹೋದ್ರೆ ಎಷ್ಟೋ ಜನ ಲಾಸ್ಟ್ ಆಗ್ಬಿಟ್ರು. ಎಲ್ಲ ಹುಡ್ಕೊಂಡ್ ಬರ್ಬೇಕು ಆಮೇಲೆ ಹೋಗ್ಬಿಟ್ಟು, ಅಷ್ಟು ಚೆನ್ನಾಗಿತ್ತು. ಏನ್ ಕನ್ಫ್ಯೂಸ್ ಆಗಿದೆ ಗುರು ಇದು. ನಿಧಾನ ಅವ್ನು ನೋಡಕ್ ಹಿಂಗ್ ಬಂದ್ಬಿಡ ದುಬ್ಬಲ್ ನೋಡ್ ಬಿದ್ದೈತೆ. ಮುಂದೆ ನಮ್ದೇ ಹೆಂಗೆ ನೋಡ್ಕೊಂಡು ಭಯಂಕರ ಸೈಕಾಗಿದೆ ಗುರು. ಖರಾಬಾಗುಂಟು. ಎಲ್ಲ ಹೆಂಗ್ ಹೋಗೋದು? ಎಂಟ್ರಿ. ಮೇಜ್ ರನ್ನರ್ ಆದ್ಮೇಲೆ ಇನ್ನೊಂದು ಮಿಸ್ ಮಾಡದಿರೋದು ಅಂದ್ರೆ ಈ ಟೈಟಾನಿಕ್ ಮೂವಿ ಬಗ್ಗೆ ಮತ್ತೆ ಟೈಟಾನಿಕ್ ಶಿಪ್ ಬಗ್ಗೆ ಒಂದು ಮಾಡಿಟ್ಟಿದ್ದಾರೆ ಇಲ್ಲೊಂದು ಸ್ಟುಡಿಯೋ ತರ. ತುಂಬಾನೇ ಚೆನ್ನಾಗಿರುತ್ತೆ. ಡೋಂಟ್ ಮಿಸ್ ದಟ್. ನೋಡಿ ಹೇಗಿರುತ್ತೆ ಅಂತ ನೀವೇ. ಇದು ಟೈಟಾನಿಕ್ ಶಿಪ್ ಅಲ್ಲಿ, ಅಂದ್ರೆ ಟೈಟಾನಿಕ್ ಮೂವಿನಲ್ಲಿ ಆ ಹೀರೋ ಯಾವ ತರ ಕೆಲಸ ಮಾಡ್ತಿದ್ದ, ಯಾವ ತರ ಇತ್ತು, ಅದ್ ಮುಳುಗೋದ್ಮೇಲೆ ಫಸ್ಟ್ ಕ್ಲಾಸ್ ಡಿವಿಷನ್ಗೆ ಎಷ್ಟು ಪ್ರೈಸ್ ಇತ್ತು, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಈ ತರ ಡಿಫ್ರೆಂಟ್ ಆಗಿ ಅದೇ ತರ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಇವತ್ತಿನ ರೇಟ್ 37 lakhs ಅಪ್ರಾಕ್ಸಿಮೇಟ್ಲಿ. ಅಲ್ಲಿ ಟ್ರಾವೆಲ್ ಮಾಡೋದಕ್ಕಲ್ಲ 1914 ಅಲ್ಲಿ ಅಂದ್ರೆ ಎಷ್ಟು ಕಾಸ್ಟ್ಲಿ, ಎಷ್ಟು ಶಿಪ್ ಇದೆ. ಸೆಕೆಂಡ್ ಕ್ಲಾಸ್ ಟಿಕೆಟ್ ರೇಟ್ ಎಷ್ಟಪ್ಪ? ಒನ್ ಸಿಂಗಲ್ ಪ್ಯಾಸೆಂಜರ್ ರೆಕಾರ್ಡ್. ಸೆಕೆಂಡ್ ಕ್ಲಾಸ್ ಈ ಥರ ಇರ್ತಿತ್ತು ಟೈಟಾನಿಕ್ ಒಳಗಡೆ ಅಂತ. ಇದು ಟೈಟಾನಿಕ್ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಆ ಹೀರೋ ಇರ್ತಿದ್ದು, ಅವ್ನ ಕಾಸ್ಟ್ಯೂಮು, ಅವ್ನ್ ಯಾವ ತರ ಯೂಸ್ ಮಾಡ್ತಿದ್ದ ಅದೇ ತರ ಮಾಡಿ ಇಟ್ಟಿದ್ದಾರೆ ಇಲ್ಲಿ. This is the beach view. Beach view. See.
ಇದು ಒಂದು ಪಾರ್ಕ್ ತರ ಮಾಡಿದ್ದಾರೆ. ದೇಶದ ಪ್ರಸಿದ್ಧ ತಾಣಗಳನ್ನ ಇಲ್ಲಿ ನಿರ್ಮಿಸಿದ್ದಾರೆ. ಅಂದ್ರೆ ಇದು ನೋಡಿ ಚೈನಾ ವಾಲ್ ತರ ಇದೆ, ಡಿಸ್ನಿ ಹೌಸ್ ಇದೆ ಇದರಲ್ಲಿ, ಪ್ಯಾರಿಸ್ ಟವರ್ ಇದೆ. ಒಂದು ಪ್ರಸಿದ್ಧ ಸ್ಥಳಗಳನ್ನ ಇಲ್ಲಿ ನಿರ್ಮಿಸಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಈ ಪಾರ್ಕ್ ಇನ್ನ ಇಂಪ್ರೂವ್ ಆಗ್ಬೇಕು. ಅಂದ್ರೆ ಅಲ್ಲಿ ಪ್ಲಾಂಟ್ಸ್ ಹಾಕಿದ್ದಾರೆ, ಅದೆಲ್ಲ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆಲ್ಲ. ಈ ತರ ಮಕ್ಳು ಆಟ ಆಡೋದಕ್ಕೆ ತುಂಬಾನೇ ಇದೆ ಇಲ್ಲಿ ಗೇಮ್ಸ್ಗಳು, ಆರಾಮಾಗಿ ಬರ್ಬೋದು. ಇದು ದ ಲಾಸ್ಟ್ ವರ್ಡ್ ಅಂತ ಮಾಡಿದ್ದಾರೆ ಡೈನೋಸರ್ ಬಗ್ಗೆ. ಒಳ್ಳೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇದನ್ನು ಒಂದು ಪಾರ್ಕ್ ತರ ಇದೆ. ಸಣ್ಣ ಟ್ರೈನ್ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಒಂಥರ ಅದರದೇ ವಾಯ್ಸ್ ಸೌಂಡ್ಸ್ ಎಲ್ಲ ಹಾಕಿರ್ತಾರೆ. Look at the size of this mammoth. This is a Brachiosaurus or a Patasaur. But don't worry, tough-looking bodybuilder on your right, with lots and lots of fins on his back, he is the Stegosaur. Big one. A Pterosaurus. Beautiful waterfall. Wouldn't you like to live here forever? This dinosaur loves water. Be careful. We are entering the area of What's that? I didn't expect this. The car doesn't stop. Please help! Help! Somebody help, please! ಜುರಾಸಿಕ್ ವರ್ಲ್ಡ್ ಆದ್ಮೇಲೆ ಇವಾಗ ಒಳಗಡೆ ಹೋದ್ರೆ ಲ್ಯಾಬ್ ಇದೆ ಒಳಗಡೆ. ಅಂದ್ರೆ ಈ ಡೈನೋಸರ್ ಹೇಗೆ ಹುಟ್ಟಿತು, ಅದಕ್ಕಿಂತ ಮುಂಚೆ ಹೇಗಿತ್ತು, ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಮಕ್ಕಳಿಗೂ ಕೂಡ ತುಂಬಾನೇ ಒಳ್ಳೆ ನಾಲೆಡ್ಜ್ ಸಿಗುತ್ತೆ ಇದರಲ್ಲಿ. ಓ ಹೆಂಗೆ ಸತ್ತೋದು ಅಂತ ಇದು.
ಇಲ್ಲೇ ಕನ್ನಡ ಬಿಗ್ ಬಾಸ್ ನಡೀತಾ ಇದ್ದಿದ್ದು ಮುಂಚೆ ಇನೋವೇಟಿವ್ ಫಿಲ್ಮ್ ಸಿಟಿ ಅಂತ ರೀಸೆಂಟ್ ಆಗಿ ನ್ಯೂಸ್ ಎಲ್ಲ ಬಂದಿರುತ್ತೆ ನಿಮಗೆ. ಬಿಗ್ ಬಾಸ್ ಹೌಸ್ಗೆ ಬೆಂಕಿ ಬಿತ್ತು ಅದು ಇದು ಅಂತ. ಇದೇ ಲೊಕೇಶನ್ ಇರ್ಬೋದು. ಇಲ್ಲೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಇದೇ ಹಾಲ್, ಅಂದ್ರೆ ದೊಡ್ಡದಾಗಿರುತ್ತೆ. ಇಲ್ಲೊಡೆ ಮನೆ ತರ ಸೆಟಪ್ ಮಾಡಿರ್ತಾರೆ. ಇವಾಗ ಅದನ್ನ ಬೇರೆ ಕಡೆ ನಡೆಸ್ತಾ ಇದಾರೆ, ಇಲ್ಲಿ ನಡೆಸಲ್ಲ. ಇದು ಹಳೆ ಬಿಗ್ ಬಾಸ್ ಹೌಸ್. ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದೆ. ಇಲ್ಲಿ ಸ್ಲೈಡ್ ಆಗುತ್ತೆ ಡೋರು. ಒಳಗಡೆ ಬರೋದು ಹೋಗೋದು ಇಲ್ಲಿ ರವಿ. ಆ ಡೋರ್ ಸ್ಲೈಡ್ ಆಗುತ್ತಲ್ಲ ಅದು. ಮೇಕಪ್ ಮಾಡಿಕೊಂಡು ಇದೇ ಡ್ರೆಸ್ಸಿಂಗ್ ಇದು ರೆಸ್ಟ್ ರೂಮ್ಗಳು 4 ಇಷ್ಟೇನಾ ಸೆಟ್ ಹಾಕೋದು ಇವರು. ಹಿಂಗೈತೆ ನೋಡ್ಬೋರು ಶೆಡ್ ಇದ್ದಂಗೆ ಇವಾಗ. ಕ್ಯಾಪ್ಟನ್ ರೂಮ್ ಬಿಗ್ ಬಾಸ್. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೊಳ್ಳೆ ಗೇಮ್ಸ್ ಇರುತ್ತೆ. ಸಖತ್ತಾಗಿ ಎಂಜಾಯ್ ಮಾಡಬಹುದು ಇಲ್ಲಿ. ಟಾಟಾ. ಹೋಗ್ಬಿಟ್ಟ ಚಾಲ್ಸ್ ಹೋಗ್ಬಿಟ್ಟ. ಬಾಯ್. ಏನಾನ ಇದೆ ಕೊನೆ ಹೇಳ್ಬೇಕಾ? ರೆಡಿ ನೋಡಿ. ಬಂದ ಇನ್ನು ವಾಟರ್ ಗೇಮ್ಸ್ ತುಂಬಾನೇ ಚೆನ್ನಾಗಿದೆ. ವೇವ್ ಪೂಲ್ಸ್ ಎಲ್ಲ ಮಾಡಿದ್ದಾರೆ. ಒಂಥರ ಏನೋ ಈ ಬೀಚ್ ತರ ನೀಟಾಗಿ ಇಲ್ಲೆಲ್ಲ ಸ್ಯಾಂಡ್ ಎಲ್ಲ ಇರುತ್ತೆ. ತುಂಬಾ ಜನ ಬಂದು ಎಂಜಾಯ್ ಮಾಡ್ತಿರ್ತಾರೆ. ಸ್ಕೂಲ್ ಮಕ್ಕಳೇ ಜಾಸ್ತಿ ವೀಕ್ ಡೇಸ್ ಅಲ್ಲಿ. ನೋಡ್ಬೋದು ನೀವು ಇಲ್ಲಿ ವೇವ್ ಪೂಲ್ಸ್ ಅಂತೆ. ನನಗೇನೋ ಅಷ್ಟು ವೇವ್ಸೇ ಕಾಣಲಿಲ್ಲ ಇಲ್ಲಿ. ಬಟ್ ಮ್ಯೂಸಿಕ್ ಹಾಕಿರ್ತಾರೆ ಇಲ್ಲೂ ಚೆನ್ನಾಗಿ ಬರ್ತಾ ಇರುತ್ತೆ. ರಾಯಲ್ ಕಿಚನ್ ಆಫ್ ಇಂಡಿಯಾ ಅಂತ. ಅಂದ್ರೆ ಇಲ್ಲಿ ಎವ್ರಿ ಟಿಕೆಟ್ ಗೆ ಫುಡ್ ಫ್ರೀ ಇರುತ್ತೆ. ವೆಜ್ ನಾನ್ ವೆಜ್ ಅನ್ಲಿಮಿಟೆಡ್ ಫುಡ್ ಕೊಡ್ತಾರೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು, ಒಂದು 500 ಜನ ಕುತ್ಕೊಂಡು ತಿನ್ಬೋದು. ಅಷ್ಟು ದೊಡ್ಡದಾಗಿದೆ. ಒಳ್ಳೆ ಟೆಂಪಲ್ ತರ ಇದೆ ಈ ಊಟದ ಹಾಲ್. ಅಷ್ಟು ದೊಡ್ಡದು, ತುಂಬಾ ಡಿಫ್ರೆಂಟ್ ಆಗಿದೆ. ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ಬ್ಯಾಟಿಂಗ್ ಮುಗಿಸ್ಕೊಂಡು ಹೋಗ್ಬೋದು ಇಲ್ಲಿಂದ. ಇಲ್ಲಿ ಥಿಯೇಟರ್ ಇದು ಈವ್ನಿಂಗ್ ಒಂದು 5 o'clock ಮೇಲೆ ಸ್ಟಾರ್ಟ್ ಆಗುತ್ತಂತೆ ಶೋಸ್. ಇಲ್ಲಿ ನಾವು ಬಂದಾಗ ಇರ್ಲಿಲ್ಲ, ಅಂದ್ರೆ ಇನ್ನ ನಮಗೆ ಒಂದು 5 o'clock ಆಗಿರ್ಲಿಲ್ಲ. ಸೊ ತುಂಬಾ ಸಖತ್ ದೊಡ್ಡದು ಇದನ್ನು. ಇಲ್ಲೂ ಚೆನ್ನಾಗಿರುತ್ತಂತೆ ಪ್ರೋಗ್ರಾಮ್ಸ್.
ಜಾಲಿವುಡ್ ಸೂಪರ್ ಆಗೈತಣ್ಣ. ಇದಾಗಿತ್ತು ಜಾಲಿವುಡ್ ವಿಡಿಯೋ. ನಾನು ಮೇನ್ ಆಗಿರೋದನ್ನ ಮಾತ್ರ ಕವರ್ ಮಾಡಿದೀನಿ. ಇದನ್ನು ತುಂಬಾ ದೊಡ್ಡದು. ನೀವು ಬಂದ್ರೆ ಎಲ್ಲಾನು ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.